ಫೈನಲಿ ಹಾಲು ಚೆನ್ನಾಗಿ ಉಕ್ಕಿದೆ. ಖುಷಿ ಆಯ್ತಾ? ಖುಷಿ ಆಯ್ತು. ಸ್ಮೈಲ್ ಮಾಡು. ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಸೆಕೆಂಡ್ ಡೇ, ಅಂದರೆ ನಾವು ಮನೆ ಹಾಲು ಉಕ್ಸ್ತಾ ಇದ್ದೀವಿ. ಸೊ ಬೆಳಗಿನ ಜಾವನೇ ಬಂದು ಪೂಜೆ ಎಲ್ಲ ಮಾಡಿಕೊಂಡು ಮನೆಗೆ ಹಾಲು ಉಕ್ಸಿದ್ದಾಯಿತು. ಇವತ್ತು ಯಾರ್ಯಾರು ಬರ್ತಾರೆ ಅಂತ ಗೆಸ್ ಮಾಡಿಲ್ಲ. ಸೊ ನಮಗೆ ಹತ್ರದಲ್ಲಿರೋರನ್ನ ಒಂದಿಬ್ಬರು ಮೂವರನ್ನ ಕರೆದಿದ್ದೀವಿ ಅರ್ಶಿನ ಕುಂಕುಮ ಕೊಡೋದಕ್ಕೆ. ಸೊ ಯಾರ್ಯಾರು ಬರ್ತಾರೆ, ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಸೊ ಗೈಸ್, ನನ್ನ ತಮ್ಮ ಫುಲ್ಲು ಮಿಂಚ್ತಾ ಇದ್ದಾನೆ, ಜಿಂಗ್ ಜಾಂಗ್ ಅಂತ. ಹೊಸ ಮನೆ, ಹೊಸ ಫೀಲು, ಹೊಸ ಅನುಭವ ಹೇಗಿದೆ ಗಣಿ? ಚೆನ್ನಾಗಾಯ್ತು. ಕಷ್ಟ ಬಿದ್ದು ಕಟ್ಟಿದ್ದೀರಲ್ಲ, ಇಷ್ಟು ವರ್ಷ ಆದಮೇಲೆ. ಇಷ್ಟು ವರ್ಷ ಬಾಡಿಗೆ ಮನೇಲಿ ಇದ್ರು, ಇವಾಗ ಕಷ್ಟ ಬಿದ್ದು ತುಂಬ ಕಷ್ಟ ಬಿದ್ದಿದ್ದೆ ನೀನು. ಇಬ್ಬರು ಕಷ್ಟಪಟ್ಟು ಇಷ್ಟಪಟ್ಟು ಕಟ್ಸಿರೋ ಮನೆ ಇದು. ನಮ್ಮ ಡ್ರೀಮ್ ಹೌಸ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಮ್ಮಿಬ್ಬರದೇ ಅಲ್ಲ, ಇದರಲ್ಲಿ ಕೆಲವೊಬ್ಬರ ಕೈ ಕೂಡ ಇದೆ. ಅವರಿಂದನೇ ನಮ್ಗೆ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಪ್ರತಿಯೊಬ್ಬರೂ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಯಾರದೇ ನನಗೆ ಸಹಾಯ ಆಯಿತು, ಏನಾಯಿತು ಅಂತೆಲ್ಲನೂ ನಿಮಗೆ ಹೇಳ್ತೀನಿ. ಇಡೀ ವ್ಲಾಗ್ನ ಪ್ಲೀಸ್ ನೋಡಿ, ಮಿಸ್ ಮಾಡಬೇಡಿ. ಇವತ್ತಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಜನ ಕೂಡ ಇದ್ದರು ನಾವು ಹೋದಾಗ. ಸೊ ಇವತ್ತು ವಿಸಿಟ್ ಮಾಡಲೇಬೇಕು. ನಮ್ಮ ಯಾಕೆ ಅವರ ಹುಟ್ಟಿದಬ್ಬ ಹನುಮಾನ್ ಜಯಂತಿ. ಸೊ ಹಾಗಾಗಿ ಟೆಂಪಲ್ ಮಿಸ್ ಮಾಡೋಕ್ಕಾಗತ್ತಾ? ಬಂದು ಹೊರಗಡೆ ಹೋಗಿ ನಮಸ್ಕಾರ ಮಾಡಿಕೊಂಡು ಪ್ರಸಾದ ತಗೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ. ಸಂಜೆ ಎಲ್ಲ ಬಂದು ಅರಿಶಿನ ಕುಂಕುಮ ಪ್ರಸಾದ ಎಲ್ಲ ತಗೊಂಡು ಹೋದರು. ನಾಗವಲ್ಲಿ ಅವ್ರು ಎಂಟ್ರಿ ಆಗ್ತಾ ಇದ್ದಾರೆ. ರಾಜಾದಿರಾಜ ರಾಜ ಗಂಭೀರ. ಇವ್ರಿಗೆ ತುಂಬಾ ನಾಚಿಕೆ. ಹೊಸದಾಗಿ ಮದ್ವೆ ಆಗಿದೆಯಲ್ಲ, ಒಂದ್ ವರ್ಷ ಮದ್ವೆ ಆಯ್ತು ಬಾ, ಒಂದ್ ವರ್ಷ ಆಯ್ತು ಬಾ. ಇವಳು ಬೇಗನೆ ಬಂದ್ಲು ಪೂಜೆಗೆ, ಯಾಕಂದ್ರೆ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಇರೋದು. ಅದಕ್ಕೋಸ್ಕರನೇ ನಾಗವಲ್ಲಿ ಎಲ್ಲಿ ಅಂದ್ರೆ ಪಕ್ಕದಲ್ಲೇ ಇರ್ತಾಳೆ. ಕಿರಣ್ ಅವರೇ ಬರ್ಬೇಕು ಮನೆಗೆ, ಸುಸ್ವಾಗತ. ಹೇಗಿದ್ದೀರಾ? ಹಾಯ್ ಮಾಡಿ ನಮ್ ವ್ಲಾಗ್ಗೆ ಬನ್ನಿ, ದೇವಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಹಾಜೂರ್ ಸುರಿ ಹಾಯ್ ಮಾಡು. ವಿಜಯ್ ನೋಡಿ, ಇವನು ಸುರೇಶ ಇದಾನಲ್ಲ, ಇವ್ನು ಬಂದ್ಬಿಟ್ಟು ನನ್ನ ಕ್ಲಾಸ್ಮೇಟ್ ಆಕ್ಚುಲಿ. ಅಮ್ಮ ಏನ್ ಮಾಡ್ತಾ ಇದೀಯ ಸ್ಪೆಷಲ್? ಓ ಮೈ ಗಾಡ್, ವೆಜಿಟೇಬಲ್ ಪಲಾವ್. ನನಗೆ ನಮ್ಮಮ್ಮ ಮಾಡೋ ವೆಜಿಟೇಬಲ್ ಪಲಾವ್ ಅಂದರೆ ತುಂಬ ಇಷ್ಟ. ಇಟ್ಸ್ ಮೈ ಫೇವ್ರೆಟ್ ಡಿಶ್. ಆ್ಯಕ್ಚುಲಿ ಏನಂದರೆ ಸ್ವಲ್ಪ ವಿಂಡೋಸ್ದೆಲ್ಲ ಫಿನಿಶಿಂಗ್ ಇತ್ತಲ್ವಾ, ಹಾಗಾಗಿ ಇವಾಗ ಬಂದು ಮಾಡ್ತಿದ್ದಾರೆ. ಸೊ ಗೈಸ್, ಇವತ್ತು ಈ ವ್ಲಾಗ್ನ ಎಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಹಾಲು ಸಿಗಾಯ್ತು. ಮನೆಗೆಲ್ಲ ಫ್ರೆಂಡ್ಸು ಯಾರ್ಯಾರು ಬೇಕೋ ಅವರೆಲ್ಲ ಬಂದಿದ್ರು. ಆ್ಯಂಡ್ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟು ಪೂಜೆನ ಮುಗಿಸಿದ್ವಿ. ಆಮೇಲೆ ಇವತ್ತೊಂಥರ ಮನೇಲಿ ಎಲ್ಲರಿಗೂ ಖುಷಿಯಾಗಿದೆ, ಯಾಕಂದರೆ ಇದು ತುಂಬ ವರ್ಷದ ಕನಸಾಗಿತ್ತು. ಸೊ ಕಂಪ್ಲೀಟ್ ನಿಮಗೆ ಮನೆಯದು ಡೀಟೇಲ್ಸ್ ಆಗಿರಲಿ, ಮೈನ್ಯೂಟ್ ಥಿಂಗ್ಸ್ ಆಗಿರಲಿ, ನಾನು ಎಲ್ಲ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಈ ಒಂದು ಮನೆ ನಮಗೊಂದು ಕನಸಿನ ಮನೆ ಆಗಿತ್ತು, ಡ್ರೀಮ್ ಹೌಸ್ ಆಗಿತ್ತು. ಅದು ಇವತ್ತು ಕಂಪ್ಲೀಟ್ ಆಗಿದೆ. ಬನ್ನಿ ಕೇಳೋಣ ನಮ್ಮಮ್ಮ ಏನು ಹೇಳ್ತಾರೆ ಅಂತ. ಟೆಲ್ ಮದರ್, ಹೇಳಮ್ಮ. ಏನು ಹೇಳೋದು, ಎಲ್ಲ ಚೆನ್ನಾಗಾಯ್ತು, ಖುಷಿ ಆಯ್ತು. ಅಷ್ಟು ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗಲ್ಲ. ಭಾಳ ಒಳ್ಳೆ ಮಗು ಎಲ್ಲ ನೋಡ್ಕೊಂಡು. ನಾನು ಹೊಗಳೋದಕ್ಕೆ ಹೇಳ್ತಾ ಇಲ್ಲ, ನೀನು ಖುಷಿ ಆಯ್ತು ಅಂತ ಹೇಳ್ತಾ ಇಲ್ಲ. ಬಟ್ ಮನೆ ಕಟ್ಟಬೇಕಂದ್ರೆ ತುಂಬ ಕಷ್ಟ ಇದೆ. ಅದು ಮಾಡಿದ್ದಾರೆ, ಬೇಗ ತಗೊಂಡು, ಅದು ಬಹಳ ಖುಷಿ ಹೆಲ್ಪ್ ಮಾಡಿದಿರಿ. 100 ರೂಪಾಯಿ ಕೊಡ್ತೀನಿ ಬಾ ಅಂತ ಕರ್ಸ್ಬಿಟ್ಟು ನೋಡ್ರಿ. ಟೈಮು
10:30. ಯಾವ 300 ರೂಪಾಯಿ ಇಲ್ಲ ನನ್ನ 500 ರೂಪಾಯಿ ಕೊಡ್ತೀನಿ ಬಾರೋ ಅಂತ ಕರೆದ್ಬಿಟ್ಟೆ ನೋಡಿ ಹೆಂಗ್ ಸತಾಯಿಸ್ತಾ ಇದೆ. ಏನೆಲ್ಲ ಡೌ ಮಾಡ್ತಾ ಇದ್ದಾನೆ. ಫಸ್ಟ್ 500 ರೂಪಾಯಿ ಫೋನ್ ಪೇ ಮಾಡಿ ಕರ್ಕೊಬ ಅವ್ನು ಬರೋದೇ ಇಲ್ಲ ಅಂತಾನೆ. ಸೊ ಹಾಗಾಗಿ ನವನೀತ್ ಸರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮ್ಗೆ. ಆಕ್ಚುಲಿ ಏನಂದ್ರೆ ಈಗ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡು ವಾಸ್ತು ಹೋಮ ಶಾಂತಿ ಹೋಮ ಮಾಡ್ಕೊಂಡು ಮನೆಗೆ ಎಂಟ್ರಿ ಆಗಿದ್ದೀವಿ. ಹಾಲು ಕುಸ್ಕೊಂಡು ಯಾರನ್ನೂ ಜಾಸ್ತಿ ಇನ್ವೈಟ್ ಮಾಡಿಲ್ಲ, ಜಸ್ಟ್ ಫ್ಯಾಮಿಲಿ ಅಷ್ಟೇ. ಸೊ ನಾವು ಮಾರ್ಚ್ ಅಲ್ಲಿ ಅಂದ್ರೆ ಒಂದು ಫ್ಯೂ ಡೇಸ್ ಆದ್ಮೇಲೆ ಸತ್ಯನಾರಾಯಣ ಪೂಜೆ ಮಾಡ್ಕೋಬೇಕಂತ ಇದೀವಿ. ಅವಾಗ ಎಲ್ಲಾರನ್ನೂ ಇನ್ವೈಟ್ ಮಾಡೋಣ ಅಂತ ಇದೀವಿ. ತುಂಬಾ ಜನ ಫ್ರೆಂಡ್ಸ್ ಫ್ಯಾಮಿಲೀಸ್ ಕೇಳಿದ್ರು ಯಾಕೆ ಇನ್ವೈಟ್ ಮಾಡಿಲ್ಲ ಅಂತ. ಸೊ ಈಗ ತಾನೇ ಜಸ್ಟ್ ಮನೆ ಫಿನಿಶ್ ಮಾಡಿರೋದ್ರಿಂದ ನಮ್ಮ ಬಜೆಟ್ ತಕ್ಕಂಗೆ ನಾವು ಪ್ಲಾನ್ ಮಾಡ್ಕೋತಾ ಇದೀವಿ ಎಲ್ಲಾನು. ಸೊ ಇಷ್ಟನ್ನ ಹೇಳ್ತಾ ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮೀ ಆಲ್ವೇಸ್. ಥ್ಯಾಂಕ್ ಯು. ಬಾಯ್. ಗುಡ್ ನೈಟ್. ಆ್ಯಕ್ಚುಲಿ ಏನಂದರೆ ಫ್ರೆಂಡ್ಸ್ ಎಲ್ಲ ಪೂಜೆಗೆ ಬರೋಕ್ಕಾಗಲಿಲ್ಲ, ಯಾಕಂದರೆ ಎಲ್ರಿಗೂ ಲೀವ್ ಸಿಗಲಿಲ್ಲ. ಸಂಡೇ ನಾವು ಶಿಫ್ಟಿಂಗು ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಳ್ತಿದ್ವಿ ಪೂಜೆ ಮುಗಿದ್ಮೇಲೆ. ಸೊ ಆ ಟೈಮಲ್ಲಿ ಬಂದಿದ್ದರು. ಸೊ ನನ್ನ ಕಾಲೇಜ್ ಫ್ರೆಂಡ್ಸ್ ಏನು ಗ್ರೂಪ್ ಇತ್ತು ನಮ್ಮ ಗರ್ಲ್ಸ್ ಗ್ಯಾಂಗು, ಅವರೆಲ್ಲ ಬಂದಿದ್ದರು. ತುಂಬ ಖುಷಿ ಆಯಿತು ಅವತ್ತೆಲ್ಲ ಮೀಟ್ ಆಗಿದ್ದಕ್ಕೆ. ಸೊ ಇದನ್ನು ಸಪ್ರೇಟ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇದ್ರ ಜೊತೆನೇ ಆ್ಯಡ್ ಮಾಡಿದ್ದೀನಿ. ಓಪನ್ ಮಾಡ್ತೀನಿ. ತುಂಬಾ ದೊಡ್ಡ ಅಚೀವ್ಮೆಂಟ್. ಥ್ಯಾಂಕ್ ಯು. ಓಪನ್ ಮಾಡಲಾ? ಚೆನ್ನಾಗಿದೆ. ನನ್ಗೆ ಈ ಕಲರ್ ತುಂಬಾ ಇಷ್ಟ. ನನ್ನ ರೂಮಲ್ಲಿ ಈ ಕಲರ್ ಅದೇ ತರ ಮಗು ಬೇಕಂತ ಆಂಟಿ ಹೇಳಿದ ಬರೀ ಇಂತದೇ. ಆದ್ಮೇಲೆ ಖಂಡಿತ ಮದುವೆ ಆಗಿದ ತಕ್ಷಣ ಮಗು ಕೊಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಎಷ್ಟು ಫಾಸ್ಟ್ ಅವಳೆ. ಅದಕ್ಕೆ ಅಮ್ಮ ಇಷ್ಟು ಗ್ಯಾಪ್ ಕೊಟ್ಟವ್ರ ಮನೆಗೆ ಅಂದ್ರೆ ಯಾವಾಗೂ ಕಳ್ಸಿ ಮಾಡೋದು. ಇದು ನಮ್ಮ ಹುಡುಗಿರ್ದು ಗಿಫ್ಟ್. ಬಂದಿರ್ತಾರೆ ಅಂತ ಸೆಲೆಕ್ಷನ್ ಮಾತ್ರ ಅನಿತಂದು ಮಿಸ್ ಇದೆ ಕೊಡ್ಬೇಕು ಅಂತ ನನ್ಗೇನೋ ಗೆಸ್ ಇದೆ. ರಾಧಾಕೃಷ್ಣನ ಅಲ್ಲ, ಸೆಲೆಕ್ಷನ್ ನಾವು ಹೋಗಿ ತಗೊಂಡು ತಂದ್ರಿ ಅಷ್ಟೇ. ಓಕೆ ಓಕೆ. ಈಸಿ ಆಯ್ತು. ಪ್ಲೀಸ್ ಬಿದ್ದಿ ಕಾರ್ ಹಿಡ್ಕೊಂಡ್ಬಿಟ್ಟಿನಿ. ಯಾಕೆ ನನ್ನ ಫ್ರೆಂಡ್ಸ್ ಬರಕ್ಕೆ ಇಷ್ಟ ಇಲ್ಲ ಜಾಸ್ತಿ. ಯಾಕೆ ಅಂದ್ರೆ ಅನಿತಾ ಚೇಂಜ್ ಆಗಿತ್ತಲ್ಲ, ಮತ್ತೆ ಫಸ್ಟ್ ಟೈಮ್ ಆಗ್ಬೇಕು, ಒರಿಜಿನಲ್ ಆಗ್ಬೇಕು ಅಂತ ವಿಡಿಯೋ ಮಾಡ್ತೀವಿ. ಬ್ಯೂಟಿಫುಲ್. ಸಕ್ಕತ್ತಾಗಿದೆ ನಿಜವಾಗ್ಲೂ. ಎಷ್ಟು ಇಂಚ್ ಇದೆ ಇದು? ಎಷ್ಟು ಇಂಚ್ ಇದೆ? ಗೊತ್ತಿಲ್ಲ. 5 ಇಂಚ್ ಮೇಲೆ ಇಡಬಾರ್ದು. ಹೌದು, 5 ಇಂಚ್ ವಾವ್, ಮೇಲೆ ಇರುತ್ತೆ ಅದು. ನೀನೇ ಸೆಲೆಕ್ಟ್ ಮಾಡಿದಾ? ಅವ್ರು ಸೆಲೆಕ್ಟ್ ಮಾಡಿದ್ದು ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ. 3 ಇಂಚ್ ಅಷ್ಟೇ. 3 ಇಂಚ್ ಫೈನ್. ನನ್ಗೆ ನೋಡಿದ ತಕ್ಷಣ ಅದಕ್ಕೆ ಶಾಕ್ ಆಗೋಯ್ತು. ಅದಕ್ಕೆ ನೋಡಿ ಅಲ್ಲಿ 2 ಚಿಕ್ಕ ಚಿಕ್ಕ 1 ಇಂಚ್ ಇಷ್ಟೇ ಚೆನ್ನಾಗಿದೆ. 5 ಇಂಚ್ ಇಟ್ಕೊಂಡು ಡೈಲಿ ಅಭಿಷೇಕ ಮಾಡ್ಬೇಕು ಅಷ್ಟೇ. ಹೌದು, ಪ್ರಾಬ್ಲಮ್ ಇಲ್ಲ ಅಂತಾರೆ. ಚೆನ್ನಾಗಿ ಸಾಕು ಸುಮ್ಮನೆ ಅಲ್ಲೋಡಲ್ಲಿ ವಾದಾಕ್ಬಿಡ್ತೀನಿ. ಥ್ಯಾಂಕ್ ಯು. ಇದೆಲ್ಲ ವಿಡಿಯೋಗೆ ಏನಕ್ಕೆ ಸುಮ್ಮನೆ ಬೇಡ. ಬ್ಯಾಗ್ ಬೇಕು ನೆನ್ಕೊಂಡು ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ. ಗೊತ್ತಿತ್ತು ನನಗೆ. ವಾವ್, ನೈಸ್. ಸೊ ಬಂದಿದ್ದಾನೆ. ಇಷ್ಟ ಆಗೋದೇ ತಗೊಂಡ್ ಬಂದು ಕೊಡ್ತಾ ಇದಾರೆ ನನ್ನ ಫ್ರೆಂಡ್ಸ್ ಎಲ್ಲ. ತುಂಬಾ ಖುಷಿ ಆಗ್ತದೆ. ಇವಳು ನನಗೆ ಕೃಷ್ಣ ತಗೊಂಡ್ಬಂದು ಕೊಟ್ಲು, ರಾಧಾಕೃಷ್ಣ. ಅಂಡ್ ಕಾಡ್ಮನ್ಶಿ ಹನುಮಾನ್ ಸೆಲೆಕ್ಟ್ ಮಾಡಿದ್ರು, ಆಂಜನೇಯನ.
ಹುಡುಗಿರೆಲ್ಲ ಆಂಜನೇಯ ಕೊಟ್ಟರು, ರಾಧಾಕೃಷ್ಣ ಕೊಟ್ಟರು. ಓ ಅನಿಂದ ಸಂಪ್ರದಾಯ ಸಂಸ್ಕೃತಿ ಎಲ್ಲ ಫಾಲೋ ಮಾಡ್ತಾರೆ. ಅದೇ ಇಷ್ಟೊಂದು ಚೇಂಜಸ್ ಹೌದು ಮಾಡಿದ್ವಿ. ಓಕೆ ಆಂಟಿ ಹಾಕೊಳ್ಳಿ. ಆಂಟಿ ಮಾಡಿಸ್ತೀರಿ ಒಂದ್ ವಾರ ಅಷ್ಟೇ. ಗರ್ಲ್ಸ್ ಬಾಯ್ ಗರ್ಲ್ಸ್.